ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ಕುರ್ಚಿ ಜಗಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ಹೈಕಮಾಂಡ್ ಮದ್ದು ಅರಿಯೋದಕ್ಕೆ ಈಗ ಮೀಟಿಂಗು ಮತ್ತೊಂದು ಪ್ರಯತ್ನ ಆಗ್ತಾ ಇದೆ. ಆದರೆ ಈ ಕುರ್ಚಿ ಬಣ ಜಗಳದ ಜಟಾಪಟಿಯನ್ನು ಮೀರಿ ಒಂದು ಬಿಗ್ ಆಪರೇಷನ್ ನ್ಯೂಸ್ ಈಗ ಸ್ವತಃ ಮಂತ್ರಿಗಳ ಮೂಲಕ, ಶಾಸಕರ ಮೂಲಕವೇ ಔಟ್ ಆಗಿರೋದು. ಎಷ್ಟು ಜನ ಶಾಸಕರು, ಹಾಗಾದರೆ ಏನು ಲೆಕ್ಕಾಚಾರ, ಯಾವತ್ತಿಗೆ ಮುಹೂರ್ತ ಫಿಕ್ಸ್ ಆಗಿದೆ? ಇದು ಬೇರೆ ಯಾರೂ ಅಲ್ಲ, ಕೈ MLA ಪ್ರಭಾವಿ ಮಂತ್ರಿಗಳಿಂದ ಸಿಡಿದಿರುವ ಸೀಕ್ರೆಟ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಫೈಟ್ ನಡೀತಿದೆ ಓಪನ್ ಆಗಿ. ಆದರೆ ಈ ಇಬ್ಬರು ಘಟಾನುಘಟಿಗಳು, ಈ ಇಬ್ಬರು ಅತಿರಥರು ಮಹಾ ಆಪರೇಷನ್ ಒಂದಕ್ಕೆ ಕೈ ಜೋಡಿಸಲಿದ್ದಾರೆ ಎನ್ನುವ ಸುಳಿವು ಸಿಗ್ತಾ ಇದೆ. ಹಾಗಾದರೆ ಯಾವ ಬಗೆಯ ಆಪರೇಷನ್, ಎಷ್ಟು ಜನ ಶಾಸಕರ ಆಪರೇಷನ್, ಯಾವಾಗ ಮುಹೂರ್ತ, ಇದನ್ನು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನ ಶಾಸಕರು ಹೇಳ್ತಿದ್ದಾರೆ ಮತ್ತು ಪ್ರಭಾವಿ ಮಂತ್ರಿಗಳು ಹೇಳ್ತಿದ್ದಾರೆ. ನಂಬರ್ 1 MB ಪಾಟೀಲ್ರು ಸುಳಿವು ಕೊಟ್ಟಿದ್ರು. ಏನಂತ? JDS ಪಕ್ಷ ಸಂಕ್ರಾಂತಿ ಬಳಿಕ ಉಳಿಯಲ್ಲ, ಸಂಕ್ರಾಂತಿಗೆ ಕ್ರಾಂತಿ ಆಗತ್ತೆ ಅಂತ ಪಾಟೀಲ್ರು ಹೇಳ್ತಾರೆ. ಮೊದಲು ಅವ್ರ ಪಕ್ಷವನ್ನು ಅವ್ರು ನೋಡ್ಕೊಳ್ಳಿ ಅಂತ ದಳಪತಿಗಳು ಕೌಂಟರ್ ಕೊಟ್ಟರು. ಪಾಪ ಅಲ್ಲಿ ಡೆಲ್ಲಿಯಲ್ಲಿ ಒಂಟಿಯಾಗಿದೆ ಕಾಂಗ್ರೆಸ್ಸು, ದೇಶವ್ಯಾಪಿ ಸೋತು ಸುಣ್ಣ ಆಗಿದೆ. ಹೀಗಿರುವಾಗ ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಬರ್ತೀರಾ ನೀವು? ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ, ನಮ್ಮ ಪಕ್ಷ ನಾವು ಉಳಿಸ್ಕೊಳ್ಳೋದು ಗೊತ್ತು ಅಂತೆಲ್ಲ ತಿರುಗೇಟು ಕೊಡ್ತಿದ್ದಾರೆ. ಸೊ ಮಂತ್ರಿಗಳ ಬಾಯಲ್ಲಿ, ಅದು ಸಿದ್ದು ಕ್ಯಾಂಪ್ನ ಮಂತ್ರಿಯ ಬಾಯಲ್ಲೇ ಬರ್ತಿದೆ, ಸಂಕ್ರಾಂತಿಯ ಬಳಿಕ JDS ಇರಲ್ಲ ಅನ್ನುವ ಮಾತು. ಅದರ ಅರ್ಥ ಏನು? ಸಿದ್ದು ಬಣದ ಸಪೋರ್ಟು ಕೂಡ ಆಪರೇಷನ್ಗಿದೆ ಅಂತ ಆಯ್ತಾ? ಈಗ ಆಪರೇಷನ್ ನಡಿಬೇಕಂದ್ರೆ DK ಶಿವಕುಮಾರ್ ಅವರೊಬ್ಬರೇ ಇದನ್ನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಒಪ್ಪಬೇಕು, ಶಾಸಕರನ್ನ ಕರ್ಕೊಳ್ಳೋದು, ಸಿದ್ದರಾಮಯ್ಯನವರು ಒಪ್ಪಬೇಕಾಗತ್ತೆ, ಮೇರು ನಾಯಕರ ಅಪ್ಪಣೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಸಾರಥ್ಯ ಯಾರೇ ವಹಿಸ್ಕೊಂಡ್ರೂ ಕೂಡ ಎರಡೂ ಕಡೆಯಿಂದನೂ ಬಲ ಸೇರಲೇಬೇಕಾಗತ್ತೆ. ಆಪರೇಷನ್ ಅಂದರೆ ಅದು ಕಾಂಗ್ರೆಸ್ಗೆ ಬಲ ತುಂಬಿದಂತೆ ಕಂಡು ಬಂದರು. ಮುಂದಿನ ದಿನಗಳಲ್ಲಿ ಸಂಕಷ್ಟನೂ ಬರಬಹುದಲ್ಲ. ಇವರು ಡಿಮ್ಯಾಂಡ್ಗಳನ್ನು ಓಕೆ ಮಾಡಬೇಕು, ಎಲ್ಲ ಚಾಲೆಂಜ್ಗಳಿರ್ತವೆ. ಹಾಗಾಗಿ ಎಲ್ಲ ಕಡೆಯಿಂದ ಒಪ್ಪಿಗೆ ತಗೊಂಡೇ ಮಾಡಬೇಕಾ? ಈಗ ಸಿದ್ದರಾಮಯ್ಯ ಆಪ್ತ ಬಣದ ಮಿನಿಸ್ಟ್ರುಗಳೇ ಸಂಕ್ರಾಂತಿಗೆ JDS ಖಾಲಿ ಅಂತ ಹೇಳಿಕೆ ಕೊಡ್ತಿರೋದು ಅಚ್ಚರಿ ಕಾರಣ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ DK ಪರಮಾಪ್ತ ಶಾಸಕ, DK ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಪದೇ ಪದೇ ಹೇಳ್ತಿರುವ, ಮತ್ತೊಮ್ಮೆ ಈ ಟೈಮಲ್ಲಿ ಕಿಡಿ ಹೊತ್ಕೊಂಡಿರೋ ಟೈಮಲ್ಲಿ ರಿಪೀಟ್ ಮಾಡಿರುವಂಥ ಬಸವರಾಜ್ ಶಿವಗಂಗಾ, ಚನ್ನಗಿರಿ ಶಾಸಕ, ದಾವಣಗೆರೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳ್ತಿದ್ದಾರೆ 11 ಜನ JDS ಶಾಸಕರು ಕಾಂಗ್ರೆಸ್ ಸೇರೋದು ಖಚಿತವಾಗಿದೆ, ಅವರೇ ಬರ್ತೀನಿ ಅಂತ ಹೇಳ್ತಿರುವಾಗ ನಾವು ಪಾಪ ಬರಬೇಡಿ ಅಂತ ಹೇಳೋಕೆ ಸಾಧ್ಯ ಏನ್ರಿ? ನಾವಾಗಿ ಕರ್ಕೊಂಡು ಬರ್ತಾ ಇದ್ರೆ ಸರಿ, ಅವರು ಬರ್ತೀನಿ ಅಂತ ಹೇಳುವಾಗ ನಾವು ಹೆಂಗೆ ಬಾಗಿಲು ಹಾಕೋಣ ಅಂತ ಹೇಳುವ ಮೂಲಕ ಆಪರೇಷನ್ ನಿಶ್ಚಿತ, JDS ಸರ್ವನಾಶ ಖಚಿತ ಅನ್ನುವಂಥ ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಶಾಸಕ ಶಿವಗಂಗಾ. JDS ಶಾಸಕರು ಸಂಪರ್ಕದಲ್ಲಿದ್ದಾರೆ ಸರ್. ಯಾಕೆಂದರೆ ಕುಮಾರಸ್ವಾಮಿ ಹೇಳ್ತಾ ಇದ್ರು JDS ಶಾಸಕರನ್ನು ಖರೀದಿ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಖರೀದಿ ಇಲ್ಲ, ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದೆ. ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ, DK ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ ಅಂತ. ಅಂದರೆ ಅರ್ಥ ಏನು? ನಮ್ಮ DK ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತೀರಾ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರೋಕೆ ಕೇಳೋ 4-5 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ, ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಅಲ್ಲ, ವೇದಿಕೆ ಸಿದ್ಧ ಮಾಡ್ಕೊಳ್ತೀವಿ. ಯಾವ ವೇದಿಕೆ? ಈಗ 11 ಜನ JDS ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ, BJPಯವ್ರು ಬಂದರೂ ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ ಕರ್ಕೊಂಡು ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್, ಯಾಕಂದ್ರೆ ಶಾಸಕಾಂಗ ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತಗೊಳ್ತೆ ಅದಕ್ಕೆ ಬದ್ಧ ಅಷ್ಟೇ. ಯಾವುದೆಲ್ಲ ಸೇರ್ ಮಾಡ್ತಾರೆ ಸರ್, ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತು ಬದಲಾವಣೆ ಮತ್ತು ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಳೋ ಮಾತಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆ ದಿನಗಳಿದೆ, ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ. ಈಗ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ 3ಕ್ಕೆ 3 ನೀವ್ಯಾರು ಮೀಡಿಯಾದವ್ರು ಗೆಸ್ ಮಾಡಿದ್ರಾ? ಶಿಗ್ಗಾವಲ್ಲಿ ಗೆಲ್ತೀವಿ ಅಂತ ಗೆಸ್ ಮಾಡಿದ್ರಾ? ಚನ್ನಪಟ್ಟಣದಲ್ಲಿ ಗೆಲ್ತೀವಿ ಅಂತ ಗೆಸ್ ಮಾಡಿದ್ರಾ? ಅದರಲ್ಲಿ ಹೆಂಗೆ ಗೆಲ್ಸ್ಕೊಂಬಂದರು? ಅದು ನಮ್ಮ ಚಾಣಕ್ಯ ತಂತ್ರ. ಯಾರ್ದು? ನಮ್ಮ DK ಶಿವಕುಮಾರ್ ಸಾಹೇಬರು. ಅವನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ. ನಾವೆಲ್ಲ ಚರ್ಚೆ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಏನು ಮಾಡಬೇಕು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಜಾತಿ ಗಣತಿ ಸರ್, 14ಕ್ಕೆ ಕ್ಯಾಬಿನೆಟ್. ಈ ಕಡೆ MB ಪಾಟೀಲ್ರ ಹೇಳಿಕೆಯ ವಿರುದ್ಧ JDS ಮುಗಿಬಿದ್ದಿದೆ. ಇದೇ ಹೊತ್ತಲ್ಲಿ JDSನ ಒಳಗಡೆ ಚುರುಕು ಕಾರ್ಯಾಚರಣೆ ಆಗ್ತಿರೋದು.
JDS ನಾಯಕರು ಮೀಟಿಂಗ್ ಕರೀತಿದ್ದಾರೆ. ಕುಮಾರಸ್ವಾಮಿ ಅವರು ನಾನೇ ಮತ್ತೆ ರಾಜ್ಯ ಪ್ರವಾಸ ಮಾಡಿ ಕಾರ್ಯಕರ್ತರ ಮನೆಗೂ ತೆರಳಿ ಪಕ್ಷ ಕಟ್ತೀನಿ, ಕಾರ್ಯಕರ್ತರ ಮನೆಗಳಲ್ಲಿ ವಾಸ್ತವ್ಯ ಹೂಡಿ ಕೆಲಸ ಮಾಡಿ ನಿಮ್ಮೆಲ್ಲರ ಆತ್ಮವಿಶ್ವಾಸವನ್ನು ಕುಗ್ಗದಂತೆ ನೋಡ್ಕೊಳ್ತೀನಿ ಅಂತ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ನಮ್ಮದು ಸಾಮರ್ಥ್ಯ ಇರುವ ನಾಯಕರ ಪಕ್ಷ, ಸಾಮರ್ಥ್ಯ ಇರುವ ಕಾರ್ಯಕರ್ತರ ಪಕ್ಷ, ಯಾವ ಕಾರಣಕ್ಕೂ ಪಕ್ಷವನ್ನು ಒಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ದೇವೇಗೌಡರು ಕೂಡ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರೋದು. ಕುಟುಂಬ ರಾಜಕಾರಣ, ಕುಟುಂಬದ ಪಕ್ಷ ಅಂತಿರಲ್ಲ, ಕಾಂಗ್ರೆಸ್ನ ಆಫೀಸ್ಗೆ ಹೋಗಿ ಫೋಟೋಸ್ ಯಾರ್ಯಾರ್ದು ನೇತು ಹಾಕಿದ್ದಾರೆ ಅಂತ ನೋಡಿ ಆಗ ಗೊತ್ತಾಗುತ್ತೆ ಕುಟುಂಬ ರಾಜಕಾರಣ ಯಾರದ್ದು ಅಂತ. ಇಲ್ಲಿ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳುವ ಮೂಲಕ ಕುಟುಂಬ ರಾಜಕಾರಣ ಅಂತ ಬೇಸರದಿಂದ ಯಾರೂ ಇಲ್ಲ ಶಾಸಕರು ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ. ಯಾವ ಕಾರಣಕ್ಕೂ JDS ಶಾಸಕರಿಗೆ ನೀವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ಸೆಡ್ ಹೊಡಿತಿದ್ದಾರೆ. ಇದರ ನಡುವೆಯೂ ಕೂಡ ಆತಂಕದ ವಾತಾವರಣ JDSನಲ್ಲಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ಮೊನ್ನೆ ಭೇಟಿಯಾಗಿದ್ದು ಇನ್ನಿತರ BJP ನಾಯಕರ ಮೂಲಕ ತಮ್ಮ ಪಕ್ಷದ ಶಾಸಕರು ಆ ಕಡೆ ಈ ಕಡೆ ಹೋಗದಂತೆ, ಬೇಲಿ ಹಾರದಂತೆ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಎಲ್ಲ ಕುಮಾರಸ್ವಾಮಿ ಅವರಿಂದ ಆಗ್ತಿರೋದು ಗಮನಿಸ್ತಾ ಇದ್ದೀವಿ. ಟೆನ್ಷನಲ್ಲಿದ್ದಾರೆ, ಅವರೇ ಓಪನ್ ಆಗಿ ಹೇಳಿದ್ದಾರೆ. 12 ಜನ ಶಾಸಕರನ್ನು ಕರ್ಕೊಂಡು ಹೋಗೋದಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ದೀರಿ, ಆದರೆ ಪಾಪದ ಕೊಡ ತುಂಬಿದೆ, ನಿಮ್ಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಸೆಡ್ ಹೊಡೆಯೋ ಮೂಲಕ ಒಪ್ಪಿಕೊಂಡ್ರು. ಹೌದು, ಆಗ್ತಿದೆ ಪ್ರಯತ್ನ ಅಂತ. GT ದೇವೇಗೌಡರ ಮಗ ಹರೀಶ್ ಗೌಡ ಅವ್ರೇನಂದ್ರು, ಆಫರ್ಗಳು ಬರ್ತಿರೋದು ಹೌದು, ಬಟ್ ನಾವು ಹೋಗಲ್ಲ ಅಂದರು. ಹೋಗಲ್ಲ ಅಂತಿದ್ದಾರೆ ಶಾಸಕರು. ಆದರೂ ಟೆನ್ಷನ್ನು. ಡೆಲ್ಲಿಲಿ ಬೇರೆ JDS ನಾಯಕರುಗಳ ಜೊತೆಗೆ DK ಶಿವಕುಮಾರ್ ಅವರು ಗುಪ್ತ ಮೀಟಿಂಗ್ ಮಾಡ್ಕೊಂಡು ಬಂದಿದ್ರು. ಕ್ಯಾಮ್ರಾ ಕಣ್ಣು ನೋಡಿ ಆ ಕಡೆ ಹೋಗ್ರಪ್ಪ ಅಂತ ಸಿಗ್ನಲ್ ಮಾಡಿದ್ದು, ಇದೆಲ್ಲ ವೈರಲ್ ಆಯ್ತಲ್ಲ, ವಿಡಿಯೋಗಳು ಸದ್ದು ಮಾಡ್ತು. ಈಗ ನೋಡಿದ್ರೆ ಕಾಂಗ್ರೆಸ್ನ ಶಾಸಕರು, ಪ್ರಭಾವಿ ಮಂತ್ರಿಗಳು ಎರಡೂ ಬಣದವರು ಹೇಳ್ತಿದ್ದಾರೆ ಕಾಂಗ್ರೆಸ್ಗೆ ಕನಿಷ್ಠ 11 ಜನ ಶಾಸಕರು JDS ಇಂದ ಬರೋದು ನಿಶ್ಚಿತ ಅಂತ. ಅಲ್ಲಿಗೆ ಇರುವಂಥ 18 ಶಾಸಕರಲ್ಲಿ 11 ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಮಗದೊಂದು ಏನೂ ಸಮಸ್ಯೆ ಆಗಲ್ಲ. 3/2 ಭಾಗ ಶಾಸಕರನ್ನು ಕರ್ಕೊಂಡು ಈ ಬಂದವ್ರಿಗೇನು ಸಮಸ್ಯೆ ತಂದೊಡ್ಡದಂತೆ ಪಕ್ಷವನ್ನೇ ಖಲಾಸ್ ಮಾಡೋದು ಪ್ಲ್ಯಾನ್ ಈಗ ಗೊತ್ತಾಗ್ತಿರುವಂಥ ಸುದ್ದಿ ಪ್ರಕಾರ. ಸೊ ಕುಮಾರಸ್ವಾಮಿ ಅವರು ಯಾವ ರೀತಿ ರಣತಂತ್ರ ಹೂಡಲಿದ್ದಾರೆ ಕಾದು ನೋಡಬೇಕು. ನೋಡಿ, ಶಿವಗಂಗಾ ಅವರು ಅಷ್ಟೇ ಹೇಳಲ್ಲ, DK ಶಿವಕುಮಾರ್ ಅವರು 3 ಕ್ಷೇತ್ರದ ಗೆಲುವಿಗೆ ಅವರೇ ಕಾರಣ, ಅವರು ಮುಖ್ಯಮಂತ್ರಿ 5 ವರ್ಷಕ್ಕಾಗಬೇಕಿತ್ತು, ಏನೋ ಸಂದರ್ಭ ಸಿದ್ದರಾಮಯ್ಯನವರು ಆಗಿದ್ದಾರೆ, ಓಪನ್ ಆಗಿ ಹೇಳ್ತಿರೋದದು. ಏನೋ ಸಂದರ್ಭ ಆಗಿದ್ದಾರೆ, ಖಾಲಿ ಆಗ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಆ ಕುರ್ಚಿಯನ್ನು ಏರಲಿದ್ದಾರೆ ಅನ್ನುವ ಮಾತನ್ನು ಮತ್ತೊಮ್ಮೆ ಹೇಳ್ತಿದ್ದಾರೆ. ಮಾತು ಬದಲಾಯಿಸುವಂಥ ವಿಷಯವೇ ಇಲ್ಲ, DK ಶಿವಕುಮಾರ್ CM ಆಗೋದು ನಿಶ್ಚಿತ ಅಂತ. ಸೊ DK ಶಿವಕುಮಾರ್ ಅವರು ತನ್ನ ಕೈ ಬಲಪಡಿಸ್ಕೊಳ್ಳೋದಕ್ಕೆ ಮತ್ತು ಕುರ್ಚಿ ಏರೋದ್ರ ಭಾಗವಾಗಿ ಆಪರೇಷನ್ ಮಾಡ್ತಿರಬಹುದು, ಆದರೆ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಬಲ ಬರುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚನೆಯ ಮೇರೆಗೆ ಒಪ್ಪಿಕೊಳ್ಳಲೇಬೇಕಾಗಿ ಬರಬಹುದು. ಒಟ್ನಲ್ಲಿ ಕೈಪಾಳ್ಯದಲ್ಲಿ ಈಗ ದೊಡ್ಡವರೇ ಮಾತಾಡ್ತಿದ್ದಾರೆ. JDSನ ಶಾಸಕರು 11 ಜನ ಕಾಂಗ್ರೆಸ್ ಬಾವುಟ ಹಿಡಿಯಲಿದ್ದಾರೆ ಅನ್ನೋ ಮಾತನ್ನ. ಸೊ ಮತ್ತೊಂದು ದೊಡ್ಡ ಕ್ರಾಂತಿ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.